ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಕಥೆ. ಒಂದು ಕಾಲದಲ್ಲಿ ಸಾಗರ ತಾಲೂಕಿನ ಮಡೆನೂರು ಎಂಬ ಪುಟ್ಟ ಗ್ರಾಮವಿತ್ತು. ಸುಮಾರು 100ರಷ್ಟು ಕುಟುಂಬಗಳು ಕೃಷಿ ಮತ್ತು ಆಗಾಗ ಬೇಟೆಯಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದವು. ಅವರಲ್ಲಿ ಶ್ರೀ ಶೇಷಪ್ಪ ನಾಯ್ಕ ಎಂಬುವರ ಕುಟುಂಬವೂ ಒಂದು. ಭವಿಷ್ಯದಲ್ಲಿ ದೈವಿಕ ಘಟನೆಯೊಂದಕ್ಕೆ ಸಾಕ್ಷಿಯಾಗಲು ಅವರು ಅರಿವಿಲ್ಲದೆ ಸಿದ್ಧರಾಗಿದ್ದರು. ಮಡೆನೂರಿನ ಗ್ರಾಮಸ್ಥರು ಚೌಡಿ ಎಂದು ಕರೆಯಲ್ಪಡುವ ಸ್ಥಳೀಯ ದೇವತೆಯನ್ನು ಬಹಳ ಕಾಲದಿಂದಲೂ ಪೂಜಿಸುತ್ತಿದ್ದರು. ರಕ್ಷಣೆ ಮತ್ತು ಸಮೃದ್ಧಿಗಾಗಿ ಅವಳಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಒಂದು ದಿನ ಶ್ರೀ ಶೇಷಪ್ಪನವರು ಸೀಜ್ ಕಣಿವೆ ಎಂಬ ದಟ್ಟವಾದ ಅರಣ್ಯಕ್ಕೆ ಬೇಟೆಗೆಂದು ಹೋದರು. ಸಂಜೆಯಾಗುತ್ತಿದ್ದಂತೆ ಅವರಿಗೆ ದಾರಿ ತಪ್ಪಿತು. ಪರಿಚಿತ ಹಾದಿಗಳು ಕತ್ತಲೆಯಲ್ಲಿ ಮರೆಯಾಗಿದ್ದವು. ಭಯ ಅವರನ್ನು ಆವರಿಸಿತು ಮತ್ತು ಹತಾಶೆಯಿಂದ ಅವರು ಕಾಪಾಡು ಚೌಡಮ್ಮ ಎಂದು ಕೂಗಿದರು. ತಕ್ಷಣ ಪ್ರಕಾಶಮಾನವಾದ ಬೆಳಕೊಂದು ಮರಗಳ ನಡುವೆ ಹೊಳೆಯಿತು ಮತ್ತು ಶೇಷಪ್ಪನವರು ಮೂರ್ಛೆ ಹೋದರು. ಪ್ರಜ್ಞೆ ಬಂದಾಗ ಶೇಷಪ್ಪನವರ ಕಣ್ಣುಗಳು ಹೊಳೆಯುವ ಕಲ್ಲುಗಳ ರಾಶಿಯನ್ನು ಕಂಡವು. ಮೃದುವಾದ ಮಾತೃಹೃದಯದ ಧ್ವನಿಯೊಂದು ಅವರ ಮನಸ್ಸಿನಲ್ಲಿ ಕೇಳಿಸಿತು. ಹೆದರಬೇಡ ನನ್ನ ಮಗುವೇ. ನಾನು ಈ ಸ್ಥಳಕ್ಕೆ ಜಗತ್ತನ್ನು ಹರಸಲು ಬಂದಿದ್ದೇನೆ. ಇಲ್ಲಿ ನನಗೊಂದು ದೇವಾಲಯವನ್ನು ನಿರ್ಮಿಸಿ ಮತ್ತು ಚೌಡಮ್ಮ ಎಂದು ಪೂಜಿಸು. ನನ್ನಲ್ಲಿ ನಂಬಿಕೆ ಇಟ್ಟು ಬರುವ ಎಲ್ಲ ಭಕ್ತರಿಗೂ ನಾನು ನನ್ನ ಆಶೀರ್ವಾದವನ್ನು ನೀಡುತ್ತೇನೆ. ಈ ದೈವಿಕ ಅನುಭವದಿಂದ ದಿಗ್ಭ್ರಮೆಗೊಂಡ ಶೇಷಪ್ಪನವರು ತಮ್ಮ ಗ್ರಾಮಕ್ಕೆ ಹಿಂತಿರುಗಿ ತಮ್ಮ ಅನುಭವವನ್ನು ಹಿರಿಯರು ಮತ್ತು ದುಗ್ಗಜ್ಜ ಎಂಬ ಗೌರವಾನ್ವಿತ ಬ್ರಾಹ್ಮಣರಿಗೆ ತಿಳಿಸಿದರು. ದುಗ್ಗಜ್ಜ ಅವರು ಶೇಷಪ್ಪನವರ ದರ್ಶನದ ಪಾವಿತ್ರ್ಯವನ್ನು ಅರಿತುಕೊಂಡು ದೈವಿಕ ಆಜ್ಞೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದರು. ಒಟ್ಟಾಗಿ ಗ್ರಾಮಸ್ಥರ ಸಹಾಯದಿಂದ ದೈವಿಕ ಧ್ವನಿ ಕೇಳಿಬಂದ ಸ್ಥಳದಲ್ಲಿಯೇ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಿದರು. ದುಗ್ಗಜ್ಜ ಅವರು ದೇವಾಲಯದ ಮೊದಲ ಅರ್ಚಕರಾದರು ಮತ್ತು ಶೇಷಪ್ಪನವರು ತಮ್ಮ ಜೀವನವನ್ನು ಅದರ ನಿರ್ವಹಣೆಗೆ ಮುಡಿಪಾಗಿಟ್ಟರು. ವ್ಯವಸ್ಥಾಪಕ ಟ್ರಸ್ಟಿಯಾದರು. ಸ್ವಯಂ ಪ್ರಕಟಿತ ದೇವತೆ ಚೌಡಮ್ಮ ಈಗ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಎಂದು ಕರೆಯಲ್ಪಡುವ ಸುದ್ದಿಯು ದೂರದೂರಕ್ಕೆ ಹರಡಿತು. ಭಕ್ತರು ಸಿಗಂದೂರಿಗೆ ಆಗಮಿಸಿ ಶಕ್ತಿಶಾಲಿ ತಾಯಿಯ ಆಶೀರ್ವಾದವನ್ನು ಪಡೆಯಲು ಪ್ರಾರಂಭಿಸಿದರು. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ದಂತಕತೆ ಬೆಳೆಯಿತು. ಅವಳ ಪವಾಡ ಸದೃಶ ಮಧ್ಯಸ್ಥಿಕೆಗಳ ಕತೆಗಳೊಂದಿಗೆ ಬೆರೆತು ಹೋಯಿತು. ಕಳೆದುಹೋದ ಬೆಲೆಬಾಳುವ ವಸ್ತುಗಳು ಅಥವಾ ಆಸ್ತಿ ವಿವಾದಗಳಲ್ಲಿ ಸಿಲುಕಿರುವವರು ಅವಳಲ್ಲಿ ಅಚಲವಾದ ನಂಬಿಕೆಯೊಂದಿಗೆ ಪ್ರಾರ್ಥಿಸಿದರೆ ಸಮಾಧಾನ ಮತ್ತು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಅಂತಹ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಭಕ್ತರು ತಮ್ಮ ಆಸ್ತಿಯ ಮೇಲೆ ಶ್ರೀದೇವಿಯ ರಕ್ಷಣೆ ಇದೆ ಎಂದು ಕೆತ್ತಲಾದ ಹಲಗೆಯನ್ನು ಇರಿಸುವ ವಿಶಿಷ್ಟ ಸಂಪ್ರದಾಯವೂ ಬೆಳೆಯಿತು. ದೇವಿಯ ದೈವಿಕ ರಕ್ಷಣೆಯಲ್ಲಿ ದೃಢವಾದ ನಂಬಿಕೆಯನ್ನು ವ್ಯಕ್ತಪಡಿಸುತ್ತದೆ. ಸಿಗಂದೂರಿನ ದೇವಾಲಯವು ಆರಂಭದಲ್ಲಿ ಒಂದು ಸಣ್ಣ ರಚನೆಯಾಗಿದ್ದರೂ ಅಸಂಖ್ಯಾತ ಯಾತ್ರಿಕರ ಭಕ್ತಿಯಿಂದ ಕಾಲಾನಂತರದಲ್ಲಿ ವಿಸ್ತಾರವಾಯಿತು. ಶರಾವತಿ ನದಿಯ ಶಾಂತ ಹಿನ್ನೀರಿನಿಂದ ಆವೃತವಾಗಿರುವ ದೇವಾಲಯಕ್ಕೆ ಪ್ರಯಾಣಿಸುವುದು ಒಂದು ವಿಶಿಷ್ಟ ಅನುಭವವಾಗಿದೆ. ಆಗಾಗ್ಗೆ ದೋಣಿ ಪ್ರಯಾಣವನ್ನು ಒಳಗೊಂಡಿರುತ್ತದೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯನ್ನು ಶಕ್ತಿಯುತ ರಕ್ಷಕಿಯಾಗಿ ತನ್ನ ಭಕ್ತರ ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಆಲಿಸುವ ಮತ್ತು ಅವರಿಗೆ ಶಾಂತಿ, ಸಮೃದ್ಧಿ ಮತ್ತು ತೊಂದರೆಗಳಿಗೆ ಪರಿಹಾರವನ್ನು ನೀಡುವ ಕರುಣಾಮಯಿ ತಾಯಿಯಾಗಿ ಪೂಜಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಸಮಯದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯು ಎಲ್ಲೆಡೆಯಿಂದಲೂ ಅಪಾರ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುತ್ತದೆ. ಇದು ಶಾಶ್ವತವಾದ ನಂಬಿಕೆ ಮತ್ತು ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಪ್ರಬಲ ಉಪಸ್ಥಿತಿಗೆ ಸಾಕ್ಷಿಯಾಗಿದೆ. ಅವಳ ಕಥೆಯು ನಿರಂತರವಾಗಿ ಹೇಳಲ್ಪಡುತ್ತದೆ. ಅವಳ ಆಶೀರ್ವಾದವನ್ನು ಬಯಸುವವರ ಜೀವನದಲ್ಲಿ ಭರವಸೆ ಮತ್ತು ದೈವಿಕ ಮಧ್ಯಸ್ಥಿಕೆಯ ದಾರಿದೀಪವಾಗಿದೆ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.